ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಅಕ್ಷಯ ತೃತೀಯ ಇರೋದ್ರಿಂದ ಅಕ್ಷಯ ಪಾತ್ರೆಯನ್ನು ಹೇಗೆ ಪೂಜೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಅಕ್ಷಯ ಪಾತ್ರೆ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಆಚರಣೆಯಲ್ಲಿದೆ. ಹಾಗಾಗಿ ನಾವು ಕೂಡ ಈ ಒಂದು ಆಚರಣೆಯನ್ನು ಮಾಡೋಣ. ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಒಂದು ಮಣ್ಣಿನ ಮಣೆಯನ್ನು ತಗೊಂಡು ಅದ್ರ ಮೇಲೆ ಅರಿಶಿಣವನ್ನು ಹಚ್ಚಿ ನೀಟಾಗಿ ಒಂದು ರಂಗೋಲಿಯನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ, ನಂತರ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಾಕ್ತಾಯಿದ್ದೀನಿ. ಈ ಒಂದು ಲೆಂತಿ ವಿಡಿಯೋ ನೋಡಿ ಇದರಲ್ಲಿ 3 ಥರ ನಾನು ಅಕ್ಷಯ ಪಾತ್ರೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಂತರ ನಾನು ಇಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಈ ಒಂದು ಮಣ್ಣಿನ ಪಾತ್ರೆಗೆ ನಾನು ಅರಿಶಿಣ, ಜಾವತ್ ಪೌಡರ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ಹಚ್ಚುತ್ತಾ ಇದ್ದೀನಿ. ನಂತರದಲ್ಲಿ ನಾನು ಒಂದು ಕುಂಕುಮವನ್ನು ಕೂಡ ನೀಟಾಗಿ ಕಲಸಿಟ್ಕೊಂಡಿದ್ದೆ. ಅದರಿಂದ ನಾನು ಶ್ರೀಂ ಓಂ ಅನ್ನೋದನ್ನು ನಾನು ಬರಿತಾ ಇದ್ದೀನಿ. ಲಕ್ಷ್ಮಿಗೆ ಪ್ರಿಯವಾದ ಒಂದು ಬೀಜಾಕ್ಷರಿ ಮಂತ್ರ ಅಂತಲೇ ಹೇಳ್ಬೋದು. ಅದನ್ನು ನಾನು ಇದಕ್ಕೆ ನೀಟಾಗಿ ಕುಂಕುಮದಲ್ಲಿ ಬರಿತಾ ಇದ್ದೀನಿ. ನಂತರ ಇದನ್ನು ನಾನು ಒಂದು ಮಣ್ಣಿನ ಏನು ಬಟ್ಲಲ್ಲಿ ಅಕ್ಕಿಯನ್ನು ಇಟ್ಟಿದ್ದೆ ಅದ್ರ ಮೇಲೆ ಇದನ್ನು ಇಟ್ಕೊಂಡು ಪೂಜೆ ಮಾಡೋ ಅಂಥದ್ದು. ಲೆಂತಿ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಫುಲ್ಲು ವಿಡಿಯೋದಲ್ಲಿ ನಾನು ಯಾವ್ಯಾವ ಥರ ಅಕ್ಷಯ ಪಾತ್ರೆಯನ್ನು ಪೂಜೆ ಮಾಡ್ಬೋದು ಅಂತಲೇ ಹೇಳ್ಕೊಟ್ಟಿದ್ದೀನಿ. ನಂತರದಲ್ಲಿ ಮತ್ತೆ ಕುಂಕುಮದಿಂದ ನಾನು ಈ ಒಂದು ಮಡಕೆಯನ್ನು ಅಲಂಕಾರ ಮಾಡ್ತಾ ಇದ್ದೀನಿ. ನಂತರ ಹೊಸ ಉಪ್ಪನ್ನು ತೊಗೊಬೇಕು, ಅಂಗಡಿಯಿಂದ ತಂದಿರಬೇಕು, ಮನೆಯದನ್ನು ಉಪಯೋಗ ಮಾಡಬೇಡಿ. ಆ ಪ್ಯಾಕೆಟಲ್ಲಿ ತಂದು ಅದೇ ಹೊಸ ಉಪ್ಪನ್ನು ನಾವು ಹಾಕಬೇಕಾಗುತ್ತೆ. ನಾವು ಅರ್ಧದಷ್ಟು ಉಪ್ಪನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕಬೇಕಾಗುತ್ತೆ. ಮಣ್ಣಿನ ಪಾತ್ರೆಗೆ ಹಾಕಿ ಸಮ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಕೆಂಪು ವಸ್ತ್ರ ಅಥವಾ ಅರಿಶಿಣದ ವಸ್ತ್ರವನ್ನು ತೆಗೆದುಕೊಂಡು ಚೌಕಾಕಾರದಲ್ಲಿ ತೆಗೆದುಕೊಂಡು ಅದಕ್ಕೆ ಒಂದು ಕಾಯಿನ್ಸು, ಗೋಲ್ಡ್ ಕಲರ್ ಕಾಯಿನ್ಸ್ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮ ಇಟ್ಟು ಇದನ್ನು ಮಡಚಿ ನೀಟಾಗಿ ಆ ಉಪ್ಪಿನ ಮೇಲೆ ಇಡೋಂಥದ್ದು. ಗುಲಗಂಜಿ, ಶ್ರೀಫಲ, ನಂತರದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳಲ್ಲಿ ಇವೆಲ್ಲವು. ನಂತರ ಬಟ್ಲಡಿಕೆ ಆಗಿರ್ಬೋದು, ಮೂತಿ ಶಂಕು. ನಾನು ಇದರಲ್ಲಿ ಒಂದು ಸ್ಕಿಪ್ ಮಾಡಿದ್ದೀನಿ. ಏನು ಅಂದರೆ ಅರಿಶಿಣದ ಗೋಟನ್ನು ಇಡಿ, ಕಮಲದ ಬೀಜ ಮತ್ತು ಗೋಮೂತಿ ಚಕ್ರ ಮತ್ತು ಲಕ್ಷ್ಮಿ ಕವಡೆ, ಅದನ್ನು ಕೂಡ ನಾನು ಲಕ್ಷ್ಮಿಗೆ ಪ್ರಿಯವಾದದ್ದನ್ನು ಇಡ್ತಿದ್ದೀನಿ. ಲವಂಗನ ಹಾಕ್ತಾ ಇದ್ದೀನಿ. ಸ್ವಲ್ಪ ನಿಮ್ಮ ಮನೆಯಲ್ಲಿ ಚಿನ್ನ ಬೆಳ್ಳಿ ಇದ್ದರೆ ಅದನ್ನು ಉಪಯೋಗ ಮಾಡ್ಬೋದು. ಇರಲಿಲ್ಲ ಅಂದರೆ ಪರವಾಗಿಲ್ಲ. ನಾನು ಲಕ್ಷ್ಮಿ ಕವಡೆ ಹಾಕಿದೆ. ನಂತರದಲ್ಲಿ ಇವಾಗ ಸ್ವಲ್ಪ ಚಿನ್ನ ಬೆಳ್ಳಿಯನ್ನು ಹಾಕ್ತಿದ್ದೀನಿ. ಇದ್ದರೆ ಹಾಕಿ, ಇರಲಿಲ್ಲ ಅಂದರೆ ಪರವಾಗಿಲ್ಲ. ಒಂದು ಲಕ್ಷ್ಮಿ ಕಾಯಿನ್ ಸಿಗುತ್ತೆ, ಇದು ಗಂಧಿಗೆ ಅಂಗಡಿಲಿ ಸಿಗುತ್ತೆ, ತುಂಬ ಶ್ರೇಷ್ಠ. ಇದನ್ನು ತಂದಿಟ್ಕೊಂಡು ಇದರೊಳಕ್ಕೆ ಹಾಕಿ. ನಂತರದಲ್ಲಿ 101 ರೂಪಾಯಿನ ಇಡಿ. ಎಷ್ಟು ಬೇಕಾದರೂ ಹಣವನ್ನು ನೀವು ಇಡ್ಬೋದು. ಆದರೆ ಈ ಒಂದು 101 ರೂಪಾಯಿ ನಾವು ಬಳಸೋ ಹಾಗಿಲ್ಲ ಪೂಜೆ ಮಾಡಾದ್ಮೇಲೆ. ಇಲ್ಲ ವಾರ್ಡ್ರೋಬಿಗೆ ತೆಗೆದಿಡ್ಬೋದು, ಇಲ್ಲ ಇದೇ ಪಾತ್ರೆಯಲ್ಲಿ ಪೂಜೆ ಮಾಡ್ಬೋದು. ಎಕ್ಸ್ಟ್ರಾ ದುಡ್ಡಿದ್ರೆ ನೀವು ಉಪಯೋಗ ಮಾಡ್ಕೊಬೋದು. ಹಾಗಾಗಿ ಇದಕ್ಕೆ ಮತ್ತೆ ಅರಿಶಿಣ ಕುಂಕುಮ ಅಕ್ಷತೆ ಎಲ್ಲ ಹಾಕ್ತಾ ಇದ್ದೀನಿ. ಒಂದು ಬೆಳ್ಳಿ ಲಕ್ಷ್ಮಿಯನ್ನು ಇಟ್ಟು ನಾನು ಪೂಜೆಯನ್ನು ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಪೂಜೆ ಮಾಡ್ಬೋದು. ಇರಲಿಲ್ಲ ಅಂದರೂ ಪರವಾಗಿಲ್ಲ, ಅದೇ ರೀತಿಯಲ್ಲಿ ನೀವು ಪೂಜೆ ಮಾಡ್ಬೋದು. ಇದಕ್ಕೆ 2 ದೀಪವನ್ನು ಅಂಟಿಸಿ ಅದಕ್ಕೆ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡಿದ್ದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಏನು ಅಕ್ಷಯ ತೃತೀಯಕ್ಕೆ ಅಕ್ಷಯ ಪಾತ್ರೆ ರೆಡಿ ಆಗುತ್ತೆ. ಹಾಗಾಗಿ ಈ ರೀತಿಯೂ ಕೂಡ ನಾವು ಪೂಜೆಯನ್ನು ಮಾಡ್ಬೋದು. ನಂತರದಲ್ಲಿ ಲಕ್ಷ್ಮೀ ಸೇರನ್ನು ಪೂಜೆ ಮಾಡಬಹುದಾ ಅಕ್ಷಯ ತೃತೀಯದಲ್ಲಿ ಅಂದರೆ ಖಂಡಿತ ಅದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಅದನ್ನು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸಕಲ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದು ಒಂದು ಆಚರಣೆಯಲ್ಲಿದೆ. ಹಾಗಾಗಿ ನಾನು ಒಂದು ಲಕ್ಷ್ಮೀ ಸೇರನ್ನು ತಗೊಂಡಿದ್ದೀನಿ. ಅದಕ್ಕೂ ಕೂಡ ಗಂಧ ಕುಂಕುಮವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನಂತರದಲ್ಲಿ ನಾನು ಏನು ಒಂದು ಮಣ್ಣಿನ ಮಣೆಯನ್ನು ತಗೊಂಡಿದ್ದೆ ಅದ್ರ ಮೇಲೆ ಮತ್ತೆ ಅರಿಶಿಣವನ್ನು ಹಚ್ಚಿ ರಂಗೋಲಿಯನ್ನು ಇಟ್ಟು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅದ್ರ ಮೇಲೆ ನಾನು ಒಂದು ಲಕ್ಷ್ಮೀ ಸೇರನ್ನು ಇಡ್ತಾ ಇದ್ದೀನಿ. ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಅಕ್ಷತೆ ಜಾವತ್ ಪೌಡರನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಈ ಒಂದು ಸೇರಿದ್ದರೆ ಇಡಿ, ಇರಲಿಲ್ಲ ಅಂದರೆ ಇದು ಬೆಳ್ಳಿದಾದರೂ ಇಡ್ಬೋದು, ಜ್ಯುವೆಲರಿ ಶಾಪ್ಗಳಲ್ಲಿ ಸಿಗುತ್ತೆ. ಅದು ಇರಲಿಲ್ಲ ಅಂತ ಅಂದರೆ ಒಂದು ತಾಮ್ರದ ಚೊಂಬು, ತಾಮ್ರದ ಲೋಟದಲ್ಲೂ ನಾವು ಇದನ್ನು ಮಾಡ್ಬೋದು. ನಂತರ 3 ಹಿಡಿಯಷ್ಟು ಅಕ್ಕಿಯನ್ನು ಹಾಕ್ತಿದ್ದೀನಿ. ನಂತರದಲ್ಲಿ ಗುಲಗಂಜಿ ಆಗಿರ್ಬೋದು, ಬಟ್ಲಡಿಕೆ ಆಗಿರ್ಬೋದು, ಇದಕ್ಕೂ ಕೂಡ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಹಾಕ್ಬೋದು. ನಂತರದಲ್ಲಿ ನಾನು ಒಂದು ಕಮಲದ ಬೀಜ ಮತ್ತು ಲಕ್ಷ್ಮಿ ಕವಡೆ, ಗೋಮೂತಿ ಚಕ್ರ ಎಲ್ಲ 3 ಹಾಕ್ತಾಯಿದ್ದೀನಿ. ಶ್ರೀಫಲನ 1 ಹಾಕ್ತಿದ್ದೀನಿ, ಮೂತಿ ಶಂಕುನ 1 ಹಾಕ್ತಾಯಿದ್ದೀನಿ. ನಂತರದಲ್ಲಿ ಸ್ವಲ್ಪ ಚಿನ್ನ ಬೆಳ್ಳಿಯನ್ನು ಹಾಕ್ತಿದ್ದೀನಿ. ಇದ್ದರೆ ಹಾಕ್ಬೋದು, ಇರಲಿಲ್ಲ ಅಂದರೆ ಪರವಾಗಿಲ್ಲ. ನಂತರದಲ್ಲಿ ನೀವು
ಚೇಂಜಸ್ನ ಎಷ್ಟು ಹಾಕ್ತಿರೋ ಇದಕ್ಕೆ ಅಷ್ಟು ತುಂಬಾ ಒಳ್ಳೆಯದು. ನಂತರ ಇದನ್ನು ನೋಡ್ಬೋದು, ಲಕ್ಷ್ಮಿ ಕಾಯಿನ್ ಅಂತಿದ್ವಿ, ಇದು ಗಂಧಿಗೆ ಅಂಗಡಿಲಿ ಸಿಗುತ್ತೆ, ಇದನ್ನು ಕೂಡ ಉಪಯೋಗ ಮಾಡ್ಬೋದು. ನೀವು ಇದ್ರ ತುಂಬಾ ಕಾಯಿನ್ಸ್ನ ಇಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು, ಶ್ರೇಯಕರ ಅಂತ ಹೇಳ್ಬೋದು. ನಾನು ಕೂಡ ಒಂದು ಬೆಳ್ಳಿ ಲಕ್ಷ್ಮಿಯನ್ನು ಇಡ್ತಿದ್ದೀನಿ, ಇದ್ರೆ ಇಡ್ಬೋದು, ಇರಲಿಲ್ಲ ಅಂದರೆ ಏನೂ ಪರವಾಗಿಲ್ಲ. ಇದಕ್ಕೂ 2 ದೀಪವನ್ನು ಅಂಟಿಸಿ ಇದಕ್ಕೂ ಕೂಡ ನೈವೇದ್ಯವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ಈ ಒಂದು ಅಕ್ಷಯ ತೃತೀಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಬಿಟ್ಟು ಸರಳವಾಗಿ ಪೂಜೆ ಮಾಡ್ತೀನಿ ಅಂತ ಅಂದರೆ ಒಂದು ಅಕ್ಕಿಯನ್ನು ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ಒಂದು ಬೌಲನ್ನು ಇಟ್ಟಿದ್ದೀನಿ, ಅಂದರೆ ಬಟ್ಲನ್ನು ಇಡ್ತಾ ಇದ್ದೀನಿ ನಾನು. ಹೊಸದು ಯಾವುದಾದ್ರೂ ಒಂದು ಬಟ್ಲನ್ನು ಇಟ್ಕೊಳ್ಳಿ, ನಿಮ್ಮ ಮನೇಲಿ ಯಾವ ರೀತಿ ಇರುತ್ತೋ ಆ ರೀತಿಯನ್ನು ಮಾಡ್ಬೋದು. ಅರ್ಧದಷ್ಟು ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನಂತರದಲ್ಲಿ ನಾನು ಅದಕ್ಕೆ ನೀವು ನೋಡ್ಬೋದು ಲಕ್ಷ್ಮೀ ಕವಡೆ 3, ಲಕ್ಷ್ಮಿಗೆ ಪ್ರಿಯವಾದ ನಾನು ಏನೇನು ವಸ್ತು ಹಾಕ್ತೀನಿ ಅದನ್ನೆಲ್ಲ ಗುಲಗಂಜಿ 6 ಹಾಕ್ತಾಯಿದ್ದೀನಿ. ಕಮಲದ ಬೀಜ, ಬಟ್ಲಡಿಕೆ, ಗೋಮತಿ ಚಕ್ರ, ಮೋತಿ ಶಂಕು, ಶ್ರೀಫಲ, ಸ್ವಲ್ಪ ಚಿನ್ನ ಬೆಳ್ಳಿ, ಮತ್ತು ನಿಮ್ಮ ಮನೆಯಲ್ಲಿ ಒಂದು ಲಕ್ಷ್ಮಿ ಕಾಯಿನ್ಸ್ ಹೇಳಿದೆ ಗಂಧಿಗ್ರ ಅಂಗಡಿಯಿಂದ ತಂದು, ಅದನ್ನು ಕೂಡ ಹಾಕಿ ನಂತರ ಇದಕ್ಕೂ ಕೂಡ ತುಂಬಾ ಕಾಯಿನ್ಸ್ಗಳು ಎಷ್ಟಿರುತ್ತೆ ಅಷ್ಟನ್ನು ಹಾಕ್ಬಿಟ್ಟು 101 ರೂಪಾಯಿ ಅದ್ರ ಮೇಲೆ ಇಟ್ಟು ಪೂಜೆ ಮಾಡೋವಂಥದ್ದು. ಎಕ್ಸ್ಟ್ರಾ ನೀವು ದುಡ್ಡು ಇಡ್ತೀವಿ ಅಂದರೆ ಇದ್ರ ಮೇಲೆ ನೀವು ಎಷ್ಟು ಬೇಕಾದರೂ ದುಡ್ಡನ್ನು ಇಟ್ಟು ಪೂಜೆ ಆದ ನಂತರ ಆ ದುಡ್ಡನ್ನು ತೊಗೊಳ್ಳಿ, 101 ರೂಪಾಯಿ ಅಲ್ಲೇ ಬಿಡಬೇಕಾಗುತ್ತೆ. ಇದ್ರ ಮೇಲೂ ಕೂಡ ಲಕ್ಷ್ಮಿಯನ್ನು ಇಟ್ಟು ಪೂಜೆ ಮಾಡ್ಬೋದು. 2 ದೀಪವನ್ನು ಅಂಟಿಸಿ ನೈವೇದ್ಯವನ್ನು ಇಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಲಕ್ಷ್ಮಿ ಇದ್ದರೆ ಇಡಿ, ಇರಲಿಲ್ಲ ಅಂದರೆ ಪರವಾಗಿಲ್ಲ. ಇದಕ್ಕೆಲ್ಲದಕ್ಕಿಂತ ಫಸ್ಟು ಗಣೇಶನ ಪೂಜೆ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.